ಹಾಯ್ ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ತಾವೇನಾರೋ ಮೊದಲ ಬಾರಿ ಚಾನಲ್ನ ವಿಸಿಟ್ ಮಾಡಿದರೆ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಗಾಳಿಗೆ ಪರ್ವತವನ್ನು ಅಲುಗಾಡಿಸಲು ಸಾಧ್ಯವಿಲ್ಲ, ಹಾಗೆಯೇ ಹೊಗಳಿಕೆ ಅಥವಾ ತೆಗಳಿಕೆಗೆ ವಿವೇಕವುಳ್ಳ ವ್ಯಕ್ತಿಯನ್ನು ವಿಚಲಿತಗೊಳಿಸುವುದು ಅಸಾಧ್ಯ. ಇದು ಎಷ್ಟು ಒಳ್ಳೆಯ ಮಾತು ಅಂತಲೇ ಹೇಳ್ಬೋದು ಸ್ನೇಹಿತರೆ. ಎಲ್ಲದೂ ಒಳ್ಳೆಯ ಮಾತೆ, ಆದರೆ ಇದು ತುಂಬಾ ಅರ್ಥಗರ್ಭಿತವಾಗಿದೆ. ನೀವು ನೋಡ್ಬೋದು, ಈಗ ಒಂದು ಪರ್ವತ ಇರುತ್ತೆ ಅಂತ ಅಂದ್ಕೊಳ್ಳಿ, ಅಲ್ಲಿ ಎಷ್ಟು ಜೋರಾಗಿ ಗಾಳಿ ಬೀಸ್ತಾ ಇರುತ್ತೆ ಅಲ್ವಾ? ಸೊ ಆದರೆ ಆ ಗಾಳಿಯಿಂದ ಪರ್ವತಕ್ಕೆ ಏನಾದರೂ ಅಪಾಯ ಆಗುತ್ತಾ? ಇಲ್ಲ, ಖಂಡಿತವಾಗ್ಲೂ ಇಲ್ಲ. ಅದು ಹೇಗಿರುತ್ತೋ ಹಾಗೇ ಇರುತ್ತೆ. ಸೊ ಎಷ್ಟೇ ಗಾಳಿ ಬೀಸ್ಬೋದು, ಎಷ್ಟೇ ಬಿಸಿಲು ಬರಲಿ, ಅದು ಹೇಗಿರುತ್ತೋ ಹಾಗೇ ಇರುತ್ತೆ. ಅದೇ ರೀತಿ ಒಂದು ಹೊಗಳಿಕೆಯಿಂದ ಅಥವಾ ಒಂದು ತೆಗಳಿಕೆಯಿಂದ ಯಾರು ತುಂಬ ವಿವೇಕರಾಗಿರ್ತಾರೋ ಅಂಥ ಮನುಷ್ಯನ ಯಾರು ಕೂಡ ಏನು ಮಾಡೋಕ್ಕಾಗಲ್ಲ. ತುಂಬ ಜನ ಕೆಲವೊಮ್ಮೆ ಹೇಗಾಗುತ್ತೆ ಅಂದರೆ, ಯಾರಾದರೂ ಹೊಗಳ್ತಾ ಇದ್ದಾರೆ ಅವ್ರನ್ನ ಅಂತ ಅಂದ್ಕೊಂಡಾಗ, ಮೀನ್ಸ್ ಅಂತ ಅನ್ನಿಸ್ದಾಗ ಅವರಿಗೆ ಅವರು ತುಂಬ ಒಳ್ಳೆಯವರು, ಇವರು ನಮ್ಮನ್ನು ನಂಬ್ತಾ ಇದ್ದಾರೆ, ಸೊ ನಾನು ಇವ್ರ ಜೊತೆ ತುಂಬ ನಂಬಿಕಸ್ಥೆಯಿಂದ ಇರಬೇಕು ಅಂತ ಹೇಳಿ ಆ ಒಬ್ಬ ವ್ಯಕ್ತಿಯನ್ನು ತುಂಬಾ ನಂಬಲಿಕ್ಕೆ ಶುರು ಮಾಡ್ತಾರೆ. ಆದರೆ ಅವರು ಅವರ ಸಮಯಕ್ಕೆ ತಕ್ಕಂತೆ ನಿಮ್ಮನ್ನು ಉಪಯೋಗಿಸ್ಕೊಳ್ಳೋಕ್ಕೋಸ್ಕರ ಮಾತನಾಡ್ತಾ ಇದ್ದಾರೆ ಅನ್ನೋದು ನಮಗೆ ತುಂಬಾ ನಿಧಾನವಾಗಿ ಅರ್ಥ ಆಗುತ್ತೆ. ಇನ್ನು ಕೆಲವೊಮ್ಮೆ ವಿಚಿತ್ರ ಏನಪ್ಪ ಅಂದರೆ, ಅವರು ಅವರ ಅವಶ್ಯಕತೆಗೆ ತಕ್ಕಂತೆ ನಮ್ಮನ್ನು ಉಪಯೋಗಿಸ್ಕೊಳ್ಳೋಕ್ಕೋಸ್ಕರ ಇದೆಲ್ಲ ಮಾಡಿದ್ದಾರೆ ಅಂತ ನಮಗೆ ಕೆಲವೊಮ್ಮೆ ಗೊತ್ತೇ ಆಗೋದಿಲ್ಲ ಸ್ನೇಹಿತರೆ. ಅದಕ್ಕಾಗಿ ಹೇಳೋದಿಷ್ಟೇ, ಯಾರು ಹೊಗಳಿ ಅಥವಾ ಯಾರು ತೆಗಳಿ, ಅದು ನಿಮಗೆ ಯಾವುದೇ ಕಡೆಯಿಂದನೂ ಎಫೆಕ್ಟ್ ಆಗಬಾರ್ದು. ನಿಮ್ಮ ಒಂದು ವ್ಯಕ್ತಿತ್ವ ಹೇಗಿದೆ ಅನ್ನೋದು ನಿಮಗೆ ಗೊತ್ತಿರುತ್ತೆ. ಸೊ ನೀವೇನು ಮಾಡ್ತಾ ಇದ್ದೀರಾ ಜೀವನದಲ್ಲಿ ಅನ್ನೋದು ನಿಮಗೆ ಗೊತ್ತಿದ್ರೆ ಸಾಕು ಸ್ನೇಹಿತರೆ. ಯಾರೋ ನಿಮ್ಮನ್ನು ಹೊಗಳಬೇಕು ಅಥವಾ ಯಾರೋ ನಿಮ್ಮನ್ನು ತೆಗಳ್ತಿದ್ದಾರೆ ಅಂತ ತಕ್ಷಣ ನೀವು ಕೆಟ್ಟೋರಾಗಲ್ಲ. ತುಂಬ ಜನ ಹೇಗಂದರೆ, ನಾವು ಸರಿಯಾಗಿ ನಡೆದ್ರೂ ಕೂಡ, ನಾವು ಒಳ್ಳೆ ಕೆಲಸ ಮಾಡಿದರೂ ಕೂಡ ನಮ್ಮನ್ನು ತೆಗಳೋರು ಇದ್ದೇ ಇರ್ತಾರೆ. ಅದಕ್ಕೆ ನಾವೇನು ಮಾಡೋಕ್ಕಾಗುತ್ತೆ ಅಲ್ವಾ? ಬಿಕಾಸ್ ನಮ್ಮ ಸಿಚುವೇಶನ್ ಏನು, ಹಾಗೆ ನನ್ನ ಮನಸ್ಥಿತಿಗೆ ನಾವು ಮಾಡ್ತಿರೋದು ಸರಿ ಅಂತ ಅನಿಸಿದರೆ ಸಾಕು. ಬೇರೆಯವ್ರನ್ನ ಮೆಚ್ಚೋದಕ್ಕೋಸ್ಕರ ನಾವು ನಮ್ಮ ಜೀವನನ ನಡೆಸಬಾರ್ದು ಅಲ್ವಾ? ಯಾಕಂದರೆ ಎಲ್ಲರ ಜೀವನನೂ ಕೂಡ ಬೇರೆ ಬೇರೆ ರೀತಿಯಾಗಿ ಇರುತ್ತೆ. ಸೊ ನಿಮ್ಮ ಜೀವನದಲ್ಲಿ ಮಾಡುವಂತಹ ಪ್ರತಿಯೊಂದು ಕೆಲಸನೂ ಕೂಡ ನಿಮಗಿಷ್ಟ ಆದರೆ ಸಾಕು, ಬೇರೆಯವ್ರಿಗೆ ಇಷ್ಟ ಆಗೋದು ಬೇಡ. ಆದರೆ ಅದರಿಂದ ಯಾರಿಗೂ ಕೂಡ ತೊಂದರೆ ಆಗದೆ ಇದ್ದರೆ ಸಾಕು ಅಷ್ಟೇ ಸ್ನೇಹಿತರೆ. ಯಾಕಂದರೆ ಪ್ರತಿಯೊಂದು ಸಲ ನಾವು ಇನ್ನೊಬ್ರನ್ನ ಮೆಚ್ಚಿಸ್ಬೇಕು ಅಥವಾ ಇನ್ನೊಬ್ರ ಕಡೆಯಿಂದ ನಾವು ಹೊಗಳಿಕೆಗಳನ್ನು ಗಳಿಸ್ಕೋಬೇಕು ಅಂತ ಹೇಳಿ ಕೆಲಸ ಮಾಡ್ತಾ ಹೋದಾಗ ನಿಮ್ಮನ್ನು ನೀವು ಸಂಪೂರ್ಣವಾಗಿ ಬದಲಾಯಿಸ್ಕೋಬೇಕಾಗುತ್ತೆ. ಅದಕ್ಕಾಗಿ ಅಂಥ ಬದಲಾವಣೆ ಜೀವನದಲ್ಲಿ ಖಂಡಿತವಾಗ್ಲೂ ಒಳ್ಳೆ ರೀತಿಯಾಗಿ ಇರೋದಿಲ್ಲ ಸ್ನೇಹಿತರೆ. ನೀವು ಹೇಗಿದ್ದೀರೋ ಹಾಗಿದ್ರೇ ನಿಮ್ಮ ಒಂದು ವ್ಯಕ್ತಿತ್ವಕ್ಕೆ ಬೆಲೆ ಅನ್ನೋದು ಸಿಗೋದು. ಅಥವಾ ಬೇರೆಯವ್ರಿಗೋಸ್ಕರ ನೀವು ಬದಲಾಗ್ತಾ ಹೋದಷ್ಟು ಕೂಡ ನಿಮ್ಮ ವ್ಯಕ್ತಿತ್ವನ ನೀವು ಕಳ್ಕೊಳ್ತಾ ಹೋಗ್ತೀರಾ. ಅದೊಂದು ಮಾತ್ರ ಖಂಡಿತವಾಗ್ಲೂ ನೀವು ನೆನ್ಪಿಟ್ಕೊಳ್ಳೇಬೇಕು ಸ್ನೇಹಿತರೆ. ಇವತ್ತಿನ ವಿಡಿಯೋನ ಇಷ್ಟು ಹೇಳ್ತಾ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಇವತ್ತಿನ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಗಿದೆ ಅಂತ ಹೇಳೋದಾದರೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.